ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಸಾಮಾನ್ಯ ಅನುಭವ ಇದೆ, ಅದು ಸೋಲು. ಯಾರೇ ಆಗ್ಲಿ, ಎಷ್ಟು ದೊಡ್ಡ ವ್ಯಕ್ತಿಯಾಗಿದ್ದರೂ ಅವರ ಜೀವನದಲ್ಲಿ ವೈಫಲ್ಯ ಬಂದೇ ಬರುತ್ತದೆ. ಆದರೆ ಎಲ್ಲರೂ ಗೆಲ್ಲುವುದಿಲ್ಲ. ಕೆಲವರು ಸೋಲಿನ ನಂತರ ನಿಲ್ಲುತ್ತಾರೆ, ಮತ್ತೊಬ್ಬರು ಸೋಲಿನ ನಂತರ ಎದ್ದು ನಿಲ್ಲುತ್ತಾರೆ. ಈ ಎರಡೂ ಜನರ ನಡುವಿನ ವ್ಯತ್ಯಾಸ ಏನು ಗೊತ್ತಾ? ಅದು ಅವರ ಮೈಂಡ್ಸೆಟ್. ಮೈಂಡ್ಸೆಟ್ ಎಂದರೆ ನಿನ್ನ ಆಲೋಚನೆಯ ವಿಧಾನ. ನೀನು ಜೀವನವನ್ನು ಹೇಗೆ ನೋಡುವೆ, ಸಮಸ್ಯೆಗಳನ್ನು ಹೇಗೆ ಎದುರಿಸುವೆ, ಸೋಲಿಗೆ ಹೇಗೆ ಪ್ರತಿಕ್ರಿಯಿಸುವೆ, ಇವೆಲ್ಲವೂ ನಿನ್ನ ಮೈಂಡ್ಸೆಟ್ನಿಂದ ನಿರ್ಧಾರವಾಗುತ್ತದೆ. ಗೆದ್ದವರು ವಿಶೇಷವಾದ ಪ್ರತಿಭೆಯಿಂದ ಗೆಲ್ಲುವುದಿಲ್ಲ, ಅವರು ವಿಶೇಷವಾದ ಮನಸ್ಸಿನಿಂದ ಗೆಲ್ಲುತ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಸೋತಾಗ ನನ್ನಿಂದ ಆಗೋದಿಲ್ಲ ಎಂದುಕೊಳ್ಳುತ್ತಾನೆ. ಆದರೆ ಗೆದ್ದವರು ಅದೇ ಪರಿಸ್ಥಿತಿಯಲ್ಲಿ ಇನ್ನೂ ನನಗೆ ಕಲಿಯಬೇಕಿದೆ ಎಂದುಕೊಳ್ಳುತ್ತಾರೆ. ಇದೇ ಸೀಕ್ರೆಟ್. ಸೋಲನ್ನು ಅಂತ್ಯವಾಗಿ ನೋಡುವನು ಸೋಲುತ್ತಾನೆ, ಅದನ್ನು ಪಾಠವಾಗಿ ನೋಡುವನು ಗೆಲ್ಲುತ್ತಾನೆ. ನಿನ್ನ ಜೀವನದಲ್ಲಿ ಯಾವಾಗಲಾದರೂ ನೀನು ತುಂಬ ಪ್ರಯತ್ನಿಸಿದ್ದರೂ ಫಲ ಸಿಗದಿದ್ದಾಗ ನಿನಗೆ ನೋವಾಗಿರಬಹುದು. ಜನರು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು, ಕೆಲವರು ನಿನ್ನ ಮೇಲೆ ನಗಿರಬಹುದು. ಆ ಸಮಯದಲ್ಲಿ ನಿನ್ನ ಮನಸ್ಸು ಮುರಿದು ಹೋಗಿರಬಹುದು. ಆದರೆ ಒಂದು ಸತ್ಯ ಇದೆ, ಆ ಕ್ಷಣವೇ ನಿನ್ನ ಜೀವನದ ದೊಡ್ಡ ಅವಕಾಶ. ಸೋಲು ಒಂದು ಪರೀಕ್ಷೆ, ಅದು ನಿನ್ನ ಶಕ್ತಿ ಎಷ್ಟು ಎಂದು ಪರೀಕ್ಷಿಸುತ್ತದೆ. ನೀನು ಕುಗ್ಗುತ್ತೀಯಾ ಅಥವಾ ಇನ್ನೂ ಬಲವಾಗಿ ಎದ್ದುಕೊಳ್ಳುತ್ತೀಯಾ? ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿದವರನ್ನು ನೋಡಿದರೆ ಅವರ ಕಥೆಯಲ್ಲಿ ಒಂದು ಸಾಮಾನ್ಯ ಅಂಶ ಇರುತ್ತದೆ. ಅವರು ಅನೇಕ ಬಾರಿ ಸೋತಿದ್ದಾರೆ. ಆದರೆ ಅವರು ಒಂದೇ ಒಂದು ಕೆಲಸ ಮಾಡಿದ್ದಾರೆ, ಅವರು ಕೈ ಬಿಡಲಿಲ್ಲ. ನಾವೆಲ್ಲರೂ ಜೀವನದಲ್ಲಿ ಸುಲಭ ಮಾರ್ಗವನ್ನು ಹುಡುಕ್ತೇವೆ. ನಾವು ಯಶಸ್ಸು ಬೇಗ ಸಿಗಬೇಕು ಎಂದುಕೊಳ್ಳುತ್ತೇವೆ. ಆದರೆ ನಿಜವಾದ ಬೆಳವಣಿಗೆ ಯಾವಾಗ ಬರುತ್ತದೆ ಗೊತ್ತಾ? ನೀನು ಕಷ್ಟವನ್ನು ಎದುರಿಸಿದಾಗ. ಸೋಲು ನಿನ್ನನ್ನು ತಡೆ ಹಿಡಿಯಲು ಬರುವುದಿಲ್ಲ, ಅದು ನಿನ್ನನ್ನು ಬಲಪಡಿಸಲು ಬರುತ್ತದೆ. ಒಂದು ಬೀಜವನ್ನು ನೆಲಕ್ಕೆ ಹಾಕಿದಾಗ ಅದು ಕತ್ತಲಲ್ಲಿರುತ್ತದೆ, ಅದು ಒಡೆದು ಹೋಗುತ್ತದೆ. ಆ ಸಮಯದಲ್ಲಿ ಅದು ಸೋತಂತೆ ಕಾಣುತ್ತದೆ. ಆದರೆ ಅದೇ ಒಡೆತದಿಂದ ಒಂದು ಹೊಸ ಗಿಡ ಬೆಳೆಯುತ್ತದೆ. ಅದೇ ರೀತಿಯಲ್ಲಿ ನಿನ್ನ ಜೀವನದಲ್ಲಿಯೂ ಕೆಲವು ಒಡೆತಗಳು ಬೇಕು, ಅವು ನಿನ್ನ ಬೆಳವಣಿಗೆಗೆ ಕಾರಣವಾಗುತ್ತವೆ. ಹಾಗಾದರೆ ವಿಫಲತೆಯನ್ನು ವಿಜಯವಾಗಿ ಮಾಡುವ ಸೀಕ್ರೆಟ್ ಮೈಂಡ್ಸೆಟ್ ಏನು? ಮೊದಲನೆಯದು ಸೋಲನ್ನು ಒಪ್ಪಿಕೊಳ್ಳುವುದು. ನೀನು ಸೋತಾಗ ಅದನ್ನು ತಳ್ಳಬೇಡ. ನಾನು ಸೋಲಿಲ್ಲ ಎಂದು ನಾಟಕ ಮಾಡಬೇಡ. ಸೋಲು ಬಂದಿದೆ ಅಂದರೆ ಅದನ್ನು ಒಪ್ಪಿಕೋ. ಅದು ನಿನ್ನ ಮೊದಲ ಗೆಲುವು. ಯಾಕೆಂದರೆ ಒಪ್ಪಿಕೊಳ್ಳದವನು ಸುಧಾರಿಸಲು ಸಾಧ್ಯವಿಲ್ಲ. ಎರಡನೆಯದು ತಪ್ಪುಗಳಿಂದ ಕಲಿಯುವುದು. ಪ್ರತಿ ವೈಫಲ್ಯವೂ ಒಂದು ಸಂದೇಶ. ಅದು ಹೇಳುತ್ತದೆ, ಇಲ್ಲಿ ನೀನು ತಪ್ಪಿದ್ದೀಯಾ. ನೀನು ಅದನ್ನು ಕೇಳಬೇಕು, ನಿನ್ನ ತಪ್ಪುಗಳನ್ನು ಗಮನಿಸಬೇಕು. ಅದೇ ನಿನ್ನ ಬೆಳವಣಿಗೆಗೆ ದಾರಿ. ಮೂರನೆಯದು ನಿನ್ನ ಮೇಲೆ ನಂಬಿಕೆ ಇಡುವುದು. ನಿನ್ನನ್ನು ಯಾರೂ ನಂಬದಿದ್ದರೂ ಪರವಾಗಿಲ್ಲ, ಆದರೆ ನೀನು ನಿನ್ನನ್ನು ನಂಬಬೇಕು. ಯಾಕೆಂದರೆ ನಿನ್ನ ಜೀವನವನ್ನು ಬದಲಿಸುವ ಶಕ್ತಿ ನಿನ್ನೊಳಗೆ ಇದೆ. ನೀನು ನಿನ್ನನ್ನು ನಂಬಿದಾಗ ನೀನು ಅಸಾಧ್ಯವೆನಿಸುವುದನ್ನು ಸಾಧಿಸಬಹುದು. ನಾಲ್ಕನೆಯದು ಸತತ ಪ್ರಯತ್ನ, ಕನ್ಸಿಸ್ಟೆನ್ಸಿ. ಒಮ್ಮೆ ಪ್ರಯತ್ನಿಸಿ ಸೋತಾರೆ ಬಿಡಬೇಡ. ಮತ್ತೆ ಪ್ರಯತ್ನಿಸು, ಮತ್ತೆ ಮತ್ತೆ ಪ್ರಯತ್ನಿಸು. ಯಶಸ್ಸು ಒಂದೇ ದಿನದಲ್ಲಿ ಬರುವುದಿಲ್ಲ, ಅದು ಸತತ ಪ್ರಯತ್ನದ ಫಲ. ಐದನೆಯದು ಧೈರ್ಯ ಮತ್ತು ಸಹನೆ, ಪೇಷನ್ಸ್. ನೀನು ಇಂದು ಮಾಡಿದ ಕೆಲಸದ ಫಲ ನಾಳೆ ಸಿಗುವುದಿಲ್ಲ. ಕೆಲವೊಮ್ಮೆ ತಿಂಗಳುಗಳು, ವರ್ಷಗಳು ಬೇಕಾಡಬಹುದು. ಆದರೆ ನೀನು ಕಾಯಬೇಕು, ಧೈರ್ಯದಿಂದ ಮುಂದುವರಿಸಬೇಕು. ನೀನು ಗಮನಿಸಬೇಕಾದ ಇನ್ನೊಂದು ವಿಷಯ ನಿನ್ನ ಪರಿಸರ. ನಿನ್ನ ಸುತ್ತಲಿರುವ ಜನರು ನಿನ್ನ ಮೇಲೆ ಪರಿಣಾಮ ಬೀರುತ್ತಾರೆ. ನಿನ್ನನ್ನು ಕೆಳಗೆಳೆಯುವ ಜೊತೆ ಇದ್ದರೆ ನೀನು ಬೆಳೆಯಲು ಸಾಧ್ಯವಿಲ್ಲ. ನಿನ್ನನ್ನು ಪ್ರೇರೇಪಿಸುವವರ ಜೊತೆ ಇರಬೇಕು, ಅಥವಾ ನಿನ್ನದೇ ಒಳಗಿನ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ನಿನ್ನ ಮಾತುಗಳು ಕೂಡ ಮುಖ್ಯ. ನೀನು ಪ್ರತಿದಿನ ನಿನ್ನ ಬಗ್ಗೆ ಏನು ಹೇಳುತ್ತೀಯೋ ಅದು ನಿನ್ನ ಜೀವನವನ್ನು ರೂಪಿಸುತ್ತದೆ. ನನ್ನಿಂದ ಆಗೋದಿಲ್ಲ ಅಂದರೆ ನಿಜವಾಗಿಯೂ ಆಗೋದಿಲ್ಲ. ನಾನು ಮಾಡುತ್ತೇನೆ ಅಂದರೆ ಒಂದು ದಿನ ಮಾಡುತ್ತೀಯ. ಪಾಸಿಟಿವ್ ಸೆಲ್ಫ್ ಟಾಕ್ ಒಂದು ಶಕ್ತಿ. ಅದನ್ನು ಸರಿಯಾಗಿ ಬಳಸಿದರೆ ಅದು ನಿನ್ನ ಜೀವನವನ್ನು ಬದಲಿಸುತ್ತದೆ. ಇನ್ನೊಂದು ಸತ್ಯ, ಹೋಲಿಕೆ ಮಾಡಿಕೊಳ್ಳಬೇಡ. ನಿನ್ನ ಪ್ರಯಾಣ ನಿನ್ನದೇ. ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡಿದರೆ ನೀನು ನಿನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತೀಯ. ನಿನ್ನೆಗಿಂತ ಇಂದು ಉತ್ತಮವಾಗಿರು, ಅದೇ ಸಾಕು. ಸೋಲಿನ ಸಮಯದಲ್ಲಿ ನಿನ್ನ ಮನಸ್ಸು ನಿನ್ನನ್ನು ಮೋಸ ಮಾಡಬಹುದು. ಅದು ಹೇಳಬಹುದು, ಬಿಡು, ಇದು ನಿನ್ನಿಂದ ಆಗೋದಿಲ್ಲ. ಆದರೆ ಆ ಧ್ವನಿಯನ್ನು ಕೇಳಬೇಡ. ಅದಕ್ಕೆ ವಿರುದ್ಧವಾಗಿ ನಡೆ. ಅದೇ ಕೆತ್ತವರ ಗುಣ. ಒಂದು ದಿನ ನಿನ್ನ ಜೀವನದಲ್ಲಿ ಎಲ್ಲವೂ ಸರಿಯಾಗೋದಿಲ್ಲ. ಕೆಲವು ದಿನಗಳು ತುಂಬ ಕಷ್ಟಕರವಾಗಿರುತ್ತವೆ. ಆದರೆ ಆ ದಿನಗಳೇ ನಿನ್ನನ್ನು ಬಲಪಡಿಸುತ್ತವೆ. ಸುಲಭ ದಿನಗಳು ನಿನ್ನನ್ನು ಸುಲಭವಾಗಿರಿಸುತ್ತವೆ. ಕಷ್ಟದ ದಿನಗಳು ನಿನ್ನನ್ನು ಬಲವಾಗಿಸುತ್ತವೆ. ನೀನು ಯಾವಾಗಲಾದರೂ ನಿನ್ನ ಜೀವನದ ಅರ್ಥವೇ ಇಲ್ಲ ಎಂದುಕೊಂಡಿದ್ದರೆ ಒಂದು ವಿಷಯ ನೆನಪಿಟ್ಟುಕೋ, ನೀನು ಇನ್ನೂ ಮುಗಿದಿಲ್ಲ. ನಿನ್ನ ಕಥೆ ಇನ್ನೂ ಮುಂದುವರಿಯುತ್ತಿದೆ. ನಿನ್ನ ವೈಫಲ್ಯ ನಿನ್ನ ಪರಿಚಯವಲ್ಲ, ಅದು ನಿನ್ನ ಒಂದು ಭಾಗ ಮಾತ್ರ. ನೀನು ಅದಕ್ಕಿಂತ ದೊಡ್ಡವನು. ನೀನು ಅದನ್ನು ಮೀರಿ ಹೋಗಬಹುದು. ಒಂದು ದಿನ ನೀನು ಹಿಂದಕ್ಕೆ ನೋಡಿದಾಗ ನಿನ್ನ ಸೋಲುಗಳೇ ನಿನ್ನ ದೊಡ್ಡ ಬಲವಾಗಿರುತ್ತವೆ. ಅವು ನಿನ್ನನ್ನು ರೂಪಿಸಿವೆ, ಅವು ನಿನ್ನನ್ನು ಬಲಪಡಿಸಿವೆ. ಅವು ಇಲ್ಲದೆ ನೀನು ಇಂದು ಇದ್ದವನಾಗಿರಲಿಲ್ಲ. ಹೀಗಾಗಿ ಇಂದಿನಿಂದ ನಿನ್ನ ಮನಸ್ಸನ್ನು ಬದಲಿಸು. ಸೋಲನ್ನು ಹೆದರಬೇಡ, ಅದನ್ನು ಸ್ವೀಕರಿಸು. ಸಮಸ್ಯೆಗಳನ್ನು ತಪ್ಪಿಸಿಕೊಳ್ಳಬೇಡ, ಅವನ್ನು ಎದುರಿಸು. ನಿನ್ನನ್ನು ಕಡಿಮೆ ಮಾಡಿಕೊಳ್ಳಬೇಡ, ನಿನ್ನನ್ನು ನಂಬು. ಯಾಕೆಂದರೆ
ನೀನು ನಿನ್ನ ಜೀವನದ ಹೀರೋ. ನೀನು ಬಯಸಿದರೆ ನಿನ್ನ ಕಥೆಯನ್ನು ಬದಲಿಸಬಹುದು. ಕೊನೆಗೆ ಒಂದು ಮಾತು: ಯಶಸ್ಸು ಎಂದರೆ ಎಂದಿಗೂ ಸೋಲದಿರುವುದು ಅಲ್ಲ. ಯಶಸ್ಸು ಎಂದರೆ ಎಷ್ಟು ಬಾರಿ ಸೋತರೂ ಮತ್ತೆ ಎದ್ದು ನಿಲ್ಲುವುದು. ನಿನ್ನ ವೈಫಲ್ಯವನ್ನು ನಿನ್ನ ವಿಜಯದ ಹೆಜ್ಜೆಗಳಾಗಿಸು. ಅದೇ ಗೆದ್ದವರ ಸೀಕ್ರೆಟ್ ಮೈಂಡ್ಸೆಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಮೋಟಿವೇಶನಲ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.